ಪ್ರೇಸ್ ದ ಲಾರ್ಡ್. ಎಲ್ಲ ದೇವರ ಮಕ್ಕಳಿಗೆ ಪ್ರೇಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಬನ್ನಿರಿ, ಈ ದಿನ ತೆಗೆದುಕೊಂಡಂಥ ವಾಕ್ಯ ನಾವು ಓದೋಣ. ಸದಾ ಒಂದೊಂದು ನಿಮಿಷ ಈ ವರ್ಷವೆಲ್ಲ ದೇವರು, ತಿಂಗಳೆಲ್ಲ, ವಾರವೆಲ್ಲ ದೇವರು ನಮ್ಮನ್ನು ನಡೆಸಿದ್ದಾರೆ. ಇನ್ನು 4 ದಿವಸ ಇದೆ ನಾವು 2026ಗೆ ಕಾಲಿಡೋದಕ್ಕೆ ಅಲ್ವಾ ದೇವರ ಮಕ್ಕಳೇ. ಹಾಗಿದ್ದ ಮೇಲೆ ಈ ದಿನ ದೇವರು ವಾಕ್ಯದಲ್ಲಿ ಏನು ಮಾತನಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಾವು ಪರಿಶುದ್ಧಾತ್ಮನನ್ನು ವೆಲ್ಕಮ್ ಮಾಡುತ್ತಾ ಈಗೋ ಪರಿಶುದ್ಧಾತ್ಮನ ಐಕ್ಯತೆಯಲ್ಲಿ ವಾಕ್ಯದ ಕಡೆಗೆ ಹೋಗೋಣ. ಬನ್ನಿರಿ, ವಾಕ್ಯವನ್ನು ಧ್ಯಾನ ಮಾಡೋಣ. ಈ ದಿನ ತೆಗೆದುಕೊಂಡಂಥ ವಾಕ್ಯ ಯೆರೆಮೀಯ 32:37 ತೆಗೆದುಕೊಳ್ಳಿ. ಸತ್ಯವೇದ ವಾಕ್ಯವನ್ನು ತೆಗೆದುಕೊಂಡು 32ರಲ್ಲಿ 37ರಿಂದ 41ವರೆಗೂ ನಾವು ಇವತ್ತು ಧ್ಯಾನ ಮಾಡ್ತೀವಿ. ಸಿದ್ಧತೆಯಾಗಿರಿ ಆತ್ಮದಲ್ಲಿ ವಾಕ್ಯ ಕೇಳೋದಕ್ಕೆ, ಏಕೆಂದರೆ ವಾಕ್ಯ ಜೀವವುಳ್ಳ ವಾಕ್ಯ. ದೇವರ ಮಕ್ಕಳೇ, ನಾವು ಅದನ್ನು ರಿಸೀವ್ ಮಾಡಿಕೊಳ್ಳಬೇಕಾದ್ರೆ ನಮ್ಮನ್ನು ನಾವೇ ಆಯತಪಡಿಸ್ಕೊಳ್ಬೇಕು. ಅರ್ಥ ಆಯ್ತಾ? ಬನ್ನಿರಿ, ವಾಕ್ಯದ ಕಡೆಗೆ ಹೋಗೋಣ. ಯೆರೆಮೀಯ 32:37ರಿಂದ ಓದಿಕೊಳ್ಳೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಓಕೆ. ಈಗೋ ನಾನು ಕೋಪರೋಷ ಮಹಾಕ್ರೋಧಭರಿತನಾಗಿ ಈ ಜನರನ್ನು ಯಾವ ದೇಶಗಳಿಗೆ ಅಟ್ಟಿದೆನೋ ಆ ಸಕಲ ದೇಶಗಳಿಂದ ಈ ಸ್ಥಳಕ್ಕೆ ಪುನಃ ಕರೆತಂದು ನಿರ್ಭಯವಾಗಿ ವಾಸಿಸುವಂತೆ ಮಾಡುವೆನು. ಅಂದರೆ ಇಲ್ಲಿ ಯೆರೆಮೀಯ ಹೇಳ್ತಾ ಇರೋದು ಇಸ್ರಾಯೇಲ್ ಮಕ್ಕಳಿಗೆ, ದೇವರು ಹೇಳ್ತಾ ಇರೋದು, ನಾನು ಯಾವ ರೀತಿ ಕೋಪ ಮಾಡಿಕೊಂಡು ಇನ್ನು ಕೋಪ ಮಾಡದೆ ಈ ಜನರನ್ನು ನಾನು ಯಾವ ರೀತಿಯಲ್ಲಿ ಕೋಪದಿಂದ ಈ ದೇಶದಿಂದ ನಾನು ಅವ್ರನ್ನ ದೂರ ತಳ್ಳದ್ನೋ ಆ ದೇಶದಿಂದ ಇವರನ್ನು ನಾನು ಕರ್ಕೊಂಡು ಬರ್ತೀನಿ. ಪುನಃ ಅವರು ಸಂತೋಷದಿಂದ ವಾಸ ಮಾಡೋದಕ್ಕೆ ಅವರನ್ನು ನಾನು ಆಶೀರ್ವದಿಸ್ತೀನಿ ಅಂತ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ಹಾಗಾದರೆ ಅವರು ನನ್ನ ಜನರಾಗಿರುವರು, ನಾನು ಅವರಿಗೆ ದೇವರಾಗಿರುವನು. ಇನ್ನು ಮೇಲೆ ನಾನು ಕೋಪ ಮಾಡ್ಕೊಳ್ಳಲ್ಲ. ಅವ್ರು ನನ್ನ ಜನರಾಗಿರ್ತಾರೆ, ನಾನು ಅವರಿಗೆ ದೇವರಾಗಿರ್ತೀನಿ ಅಂತ. ಯಾಕೆ ಈ ರೀತಿ ಹೇಳಿಕೊಳ್ಳಬೇಕು ದೇವರು? ಏಕೆಂದರೆ ಇಸ್ರಾಯೇಲ್ ಮಕ್ಕಳು ಯಾವ ರೀತಿ ಗುಣುಗುಟ್ತಾ ಇದ್ರು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ದೇವರು ಮಾಡಿದ ಉಪಕಾರಗಳಿಗೆ ಅವರು ಕೃತಜ್ಞತೆ ಹೇಳ್ತಾ ಇರಲಿಲ್ಲ, ಕೃತಜ್ಞತೆಯೊಂದಿಗೆ ನಡೀಲಿಲ್ಲ. ನಡೆದ್ರೂ ಮಧ್ಯದಲ್ಲಿ ಗುಣುಗುಟ್ಟವರು. ಅದು ದೇವರಿಗೆ ತುಂಬ ನೋವಾಗಿಯೇ ಆ ದೇಶದಿಂದ ಅವ್ರನ್ನ ಅಟ್ಟಿ ಬಿಟ್ಟಿದ್ದು. ಆದರೆ ಈಗ ದೇವರು ಮಾತಾಡ್ತಾ ಇದ್ದಾರೆ, ಯಾರ ಮೇಲೆ ನಾನು ಕೋಪ ಮಾಡಿಕೊಂಡು ಓಡಿಸಿದ್ನೋ ಅವ್ರನ್ನ ಮತ್ತೆ ಅದೇ ದೇಶಕ್ಕೆ ಕರ್ಕೊಂಡು ಬಂದು ಅವರನ್ನು ಆಶೀರ್ವದಿಸಿ ನಿಲ್ಲಿಸ್ತೀನಿ. ಅವ್ರು ನನಗೆ ಜನವಾಗಿರೋರು, ನಾನು ಅವರಿಗೆ ದೇವರಾಗಿರ್ತೀನಿ ಅಂತ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ದೇವರ ಮಕ್ಕಳೇ, ಬನ್ನಿರಿ ಓದಿಕೊಳ್ಳೋಣ. 39, ನಾನು ಅವರ ಹಿತವನ್ನು, ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ ಅವರು ಸದಾ ನನ್ನಲ್ಲಿ ಭಯಭಕ್ತಿಯುಳ್ಳವರಾಗಿರುವಂತೆ ಎಲ್ಲರಿಗೆ ಒಂದೇ ಮನಸ್ಸನ್ನು, ಒಂದೇ ಮಾರ್ಗವನ್ನು ಅನುಗ್ರಹಿಸುವನು. ನೋಡಿ, ಅವ್ರಿಗೆ ಒಳ್ಳೇದಾಗಬೇಕು ಅಂತ ನಾನು ಮಾಡುತ್ತಾ ಸದಾ ನನ್ನ ಮೇಲೆ ಅವರು ಭಯಭಕ್ತಿಯಿಂದ ಇರಬೇಕು ಅಂತ, ಅವರು ಒಂದೇ ಮಾರ್ಗವಾಗಿ ನಡಿಬೇಕು, ಒಂದೇ ಮನಸ್ಸಿಂದ ನಡಿಬೇಕು ಅಂತ ನಾನು ಅವರಿಗೆ ಅನುಗ್ರಹಿಸ್ತೇನೆ. ಆ ರೀತಿ ಅವರಿಗೆ ಬ್ಲೆಸ್ ಮಾಡ್ತೀನಿ ಅಂತ ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಈ ರೀತಿ ಕ್ಯಾರೆಕ್ಟರ್ ಎಲ್ಲೇ ಇದ್ದವರು ದೇವರು ಇವತ್ತು ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ. ಅರ್ಥ ಆಯ್ತಾ? ಇನ್ನು ನಿಮಗೆ ಆ ಕೇಡು ಇಲ್ಲ. ದೇವರು ಹೇಳಿದಾರಲ್ಲ, ನೀವು ಮಾಡಿದ ತಪ್ಪಿನಿಂದ ಅಲ್ಲಿಂದ ನಾನು ಕರ್ಕೊಂಡ್ಬರ್ತೀನಿ, ನನ್ನ ಕೋಪ ನಿಮ್ಮ ಮೇಲೆ ಕೋಪ ಮಾಡೋಲ್ಲ ಅಂತ. ಅದಕ್ಕೆ ಹೇಳ್ತಾ ಇರೋದು, ಒಂದೇ ಮನಸ್ಸನ್ನು, ಒಂದೇ ಮಾರ್ಗವನ್ನು ನಿಮಗೆ ತೋರಿಸ್ಕೊಡ್ತೀನಿ, ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ನಾನು ನಿಮಗೆ ಹಿತ ಮಾಡುವುದನ್ನು ಬಿಟ್ಟು ವಿಮುಖನಾಗೇನು ಎಂಬುವ ಶಾಶ್ವತವಾದ ಅವರೊಂದಿಗೆ ಮಾಡಿಕೊಳ್ಳುವೆನು. ನಿಮ್ಮ ಹಿತ ಅಂದರೆ ನಿಮ್ಮನ್ನು ಬ್ಲೆಸ್ ಮಾಡ್ತಾ ಇದ್ದೀನಿ. ನಿಮ್ಮನ್ನು ನಾನು ಬ್ಲೆಸ್ ಮಾಡ್ತಾ ಇರೋದು ಆ ಒಡಂಬಡಿಕೆ ಬಿಟ್ಟೋಗಲ್ಲ ಅಂತ ಪ್ರಾಮಿಸ್ ಮಾಡ್ತಾ ಇದ್ದಾರೆ ದೇವರು. ನಿಮಗೆ ಮಾಡ್ತಾ ಇರೋ ವಾಗ್ದಾನ ಬಿಟ್ಟೋಗಲ್ಲ, ವಾಗ್ದಾನ ನೆರವೇರಿಸ್ಕೊಡ್ತೀನಿ ಅಂತ ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಅವರು ನನ್ನಿಂದ ಅಗಲದಂತೆ ಅವರ ಹೃದಯದೊಳಗೆ ನನ್ನ ಮೇಲಿನ ಭಕ್ತಿಯನ್ನು ನೆಲೆಗೊಳಿಸುವೆನು. ಅವರಿಟ್ಟಿರುವ ನನ್ನ ಮೇಲೆ ಭಕ್ತಿಯನ್ನು ಅವರಲ್ಲಿ ಸುರಿಸುವೆನು, ನನ್ನನ್ನು ಬಿಟ್ಟು ಹೋಗಬಾರ್ದು. ಆ ರೀತಿ ದೇವ್ರು ಮಾಡ್ತೀನಿ ಅಂತ ಇಲ್ಲಿ ಮಾತಾಡ್ತಾ ಇದ್ದಾರೆ. ನಾನು ಅವರ ಹಿತವನ್ನು ಬಯಸುತ್ತಾ ಅನ್ನೋ 41 ಓದ್ಕೊಳ್ಳಿ. 37ರಲ್ಲಿ ಈಗ 41ಕ್ಕೆ ಬಂದಿದ್ದೀವಿ. ನಾನು ಅವರ ಹಿತವನ್ನು ಬಯಸುತ್ತಾ ಅವರಲ್ಲಿ ಆನಂದಿಸುವೆನು. ನೋಡಿ, ಅವ್ರು ಮಾಡ್ತಾ ಇರೋ ಒಳ್ಳೆ ಕ್ರಿಯೆಗಳನ್ನ ನೋಡಿ ದೇವರಿಲ್ಲಿ ಹಿತವಾಗಿ ಆನಂದಿಸ್ತಾರಂತೆ, ಸಂತೋಷ ಪಡ್ತಾರೆ. ನಿಶ್ಚಯವಾಗಿ ಅವರನ್ನು ಈ ದೇಶದಲ್ಲಿ ನನ್ನ ಪೂರ್ಣವಾದ
ನನ್ನ ಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸ್ಥಾಪಿಸುವೆನು. ನೋಡಿ, ದೇವರು ಕೊನೆಯದಾಗಿ ಏನು ಹೇಳ್ತಾ ಇದ್ದಾರೆ? ನಿಜವಾಗ್ಲೂ ಈ ದೇಶದಲ್ಲಿ ನಾನು ಅವ್ರನ್ನ ಪೂರ್ಣ ಹೃದಯದಿಂದ ಮನಸ್ಸಿನಿಂದ ನಾನು ಅವ್ರನ್ನ ಪ್ರೀತಿ ಮಾಡಿಸ್ತೀನಿ, ಸ್ಥಾಪಿಸ್ತೀನಿ ಅಂತ ದೇವರು ವಾಗ್ದಾನ ಕೊಡ್ತಾ ಇದ್ದಾರೆ ದೇವರ ಮಕ್ಕಳೇ. ಅರ್ಥ ಆಯ್ತಾ? ದೇವರು ಒಂದು ಕಾಲಕ್ಕೂ ನಮ್ಮನ್ನು ಬಿಡುವ ದೇವರಲ್ಲ. ತಂದೆ ತಾಯಿ ಮಕ್ಕಳು ತಪ್ಪು ಮಾಡಿದರೆ ಹೇಗೆ ಹೊಡಿತಾರೋ ಆ ರೀತಿ ಹೊಡಿತಾರೆ. ಆ ಹೊಡಿದಾಗ ಅಪ್ಪ ನನ್ನ ಹೊಡಿಬೇಡ ಅಂತ ಮುದ್ದಾಗಿ ನೀನು ಮಾತನಾಡುವಾಗ ದೇವರು ನಿನ್ನನ್ನು ಕಾಪಾಡ್ತಾರೆ, ನಿನ್ನನ್ನು ನಡೆಸ್ತಾರೆ. ದೇವರು ಹೊಡೆಯೋವರೆಗೂ ನೀನು ಯಾಕೆ ಆ ತಪ್ಪು ಮಾಡ್ತೀಯಾ? ತಪ್ಪು ಮಾಡಬೇಡ. ಏನೇನು ತಿದ್ದುಕೊಳ್ಳಬೇಕು 2025ನೇ ವರ್ಷದಲ್ಲಿಯೇ ನೀನು ತಿದ್ದುಕೋ ಮಗನೇ. ತಂದೆ ತಾಯಿಗಳೇ, ಮಕ್ಕಳೇ, ತಿದ್ದುಕೊಂಡು 2026ನೇ ವರ್ಷದಲ್ಲಿ ನಾವು ಪೂರ್ಣವಾಗಿ ಆತನಿಗೆ ಒಳ್ಳೆ ಮಕ್ಕಳಾಗಿ ಜೀವನ ಮಾಡೋದಕ್ಕೆ ಆತನು ಬರೋ ಸಮಯ ಹತ್ತಿರವಾಯಿತು. ನಾವು ಕಾದುಕೊಳ್ಳೋಣ. ಅರ್ಥ ಆಯ್ತಾ? ನಾವು ಕಾಯೋಣ ಅವರಿಗೋಸ್ಕರ, ಯೇಸು ಸ್ವಾಮಿಗೋಸ್ಕರ ನಾವು ಕಾಯುವವರಾಗಿರಬೇಕು. ಆಗ ಪರಿಶುದ್ಧಾತ್ಮ ನಮ್ಮ ಮೇಲೆ ದಯೆ ತೋರಿಸಿ ನಮ್ಮನ್ನು ಕೈ ಹಿಡಿದು ನಡೆಸುವ ದೇವನವನು. ಅರ್ಥ ಆಯ್ತಾ? ಅದಕ್ಕೆ ಅಲ್ವಾ ಸಹಾಯಕ ನಮಗೆ ಕೊಟ್ಟಿರೋದು. ಈ ದಿನಗಳಲ್ಲಿ ನೀವು ಯಾವ ರೀತಿ ಇರಬೇಕು? ದೇವರು ನಿಮ್ಮ ಎಲ್ಲ ತಪ್ಪುಗಳನ್ನು ಮನ್ನಿಸಿದ್ದಾರೆ, ನನ್ನ ಎಲ್ಲ ತಪ್ಪುಗಳನ್ನು ಮನ್ನಿಸಿದ್ದಾರೆ, ನಮ್ಮನ್ನು ಬ್ಲೆಸ್ ಮಾಡಿದ್ದಾರೆ, ವಾಗ್ದಾನ ಕೊಟ್ಟಿದ್ದಾರೆ. ಆ ವಾಗ್ದಾನದ ಹಿಂತಿರುಗಿ ಹೋಗಲ್ಲ. ನಾನು ಅವರ ಹೃದಯದಲ್ಲಿ ಮನಸ್ಸಿನಲ್ಲಿ ಸ್ಥಾಪಿಸ್ತೇನೆ, ಮುದ್ರೆ ಇಡ್ತೀನಿ, ಆಶೀರ್ವಾದವನ್ನು ಬಿಟ್ಟು ಹೋಗಲ್ಲ ಅಂತ ಈ ದಿನ ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದಾರೆ, ವಾಗ್ದಾನ ಮಾಡ್ತಾ ಇದ್ದಾರೆ. ಆ ವಾಗ್ದಾನದಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ನಾವೆಲ್ಲರೂ ಆಲಯಕ್ಕೆ ಹೋಗಬೇಕು ಅಲ್ವಾ ದೇವರ ಮಕ್ಕಳೇ? ಕರ್ತನ ನಾಮ ಮಹಿಮೆ ಪಡಿಸುವುದಕ್ಕೋಸ್ಕರ. ಅರ್ಥ ಆಯ್ತಾ? ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ತಂದೆ ಮಗ ಪರಿಶುದ್ಧಾತ್ಮ ನಾಮ ಮಹಿಮೆ ಪಡಿಸುತ್ತಾ ನಿಮ್ಮೆಲ್ಲರನ್ನು ನಾನು ಮನಸಾರ ಆಶೀರ್ವದಿಸ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಯು. ವಿಶ್ ಹ್ಯಾಪಿ ನ್ಯೂ ಇಯರ್ಗೆ ಬರ್ತೀನಿ. ನಿಮ್ಮೆಲ್ಲರನ್ನು ಒಂದು ಬ್ಲೆಸ್ಸಿಂಗ್ ವಾಕ್ಯದಲ್ಲಿ ನಾವೆಲ್ಲರೂ ಸಂಧಿಸೋಣ ಯೂಟ್ಯೂಬ್ನಲ್ಲಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಗಾಡ್ ಬ್ಲೆಸ್ ಯು.